ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಎಲ್ಲರೂ ಕಾಮನ್ ಆಗಿ ನೋಡ್ತಿರ್ತಾರ. ಸೊ ನಿಮ್ಗ ಅದ್ರಾಗ ಯಾರಿಗಾರ ತೋರ್ಸಕ್ ಕೆಲವೊಂದ್ ಮಂದಿಗೆ ಐತಲ್ಲ ನಿಮ್ಗ ತೋರ್ಸಕ ಇಷ್ಟ ಆಗ್ತಾ ಇರೋದಲ್ಲ. ಸೊ ನಿಮ್ಗ ಅವ್ರಿಗೆ ಕಣ್ಣಿಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಕಾಣಬಾರ್ದಪ್ಪ ಅಂತಂದ್ರ ಇನ್ಸ್ಟಾಗ್ರಾಮ್ ದವ್ರ ಐತಲ್ಲ ಒಂದು ಸೆಟ್ಟಿಂಗ್ ಕೊಟ್ಟಾರ. ಆ ಸೆಟ್ಟಿಂಗ್ ನ ನೀವೇನಾದ್ರೂ ಮಾಡೋದನ್ನ ಕಲ್ತ್ಕೊಂಡ್ರಪ್ಪ ಅಂತಂದ್ರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಯಾರು ನೋಡ್ಬೇಕು ಯಾರು ನೋಡ್ಬಾರ್ದಂತ ನೀವ್ ಐತಲ್ಲ ಕಂಟ್ರೋಲ್ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಐತಲ್ಲ ಆ ಒಂದು ಸೆಟ್ಟಿಂಗ್ ಐತಲ್ಲ ಇನ್ಸ್ಟಾಗ್ರಾಮ್ದಾಗ ಏನ್ ಐತಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಐತಲ್ಲ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ರಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಮೊದಲು ಒಂದು ಕೆಲಸ ಮಾಡ್ಬೇಕು. ಏನಪ್ಪಾ ಅಂತಂದ್ರ ಪ್ಲೇ ಸ್ಟೋರ್ನಾಗ ಹೋಗೈತಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐತಲ್ಲ ಅಪ್ಡೇಟ್ ಮಾಡ್ಕೊಂಡು ಅದಾದ್ಮೇಲೆ ಐತಲ್ಲ ಆ್ಯಪ್ನ ಓಪನ್ ಮಾಡಾದ್ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ನಿಮ್ಗೆ ನಾರ್ಮಲ್ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ನಿಮ್ಗೆ ಹಾಕಕ್ಕೆ ಬರ್ತಾ ಇರುತ್ತೆ. ಯಾರಿಗ್ ಗೊತ್ತಿಲ್ಲಲ್ಲ, ಸೊ ಇಲ್ಲಿ ಲೆಫ್ಟ್ ಸೈಡ್ನಾಗ ಮೇಲ್ಗಡೆ ಐತಲ್ಲ ಯುವರ್ ಸ್ಟೋರಿ ಅಂತ ಇಲ್ಲಿ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಇಷ್ಟವಾದಂತ ಫೋಟೋ ಆಗಿರ್ಬೋದು ಅಥವಾ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸ್ಟೋರಿಯಾಗಿ ಆಡ್ ಮಾಡಕ. ಇವಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಬಾಣದ ಗುರುತು ಮಾಡಿರ್ತೀನಿ, ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಯುವರ್ ಸ್ಟೋರಿ ಅಂತ ಇಲ್ಲಿ ಸೆಲೆಕ್ಟ್ ಆಗಿರ್ಬೇಕು. ಸೊ ಅದಾದ್ಮೇಲೆ ಶೇರ್ ಅಂತ ಇಲ್ಲಿ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಡನ್ ಅಂತ ಕೊಟ್ರೆ ಸಾಕು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಇಲ್ಲಿ ಆಡ್ ಆಗುತ್ತೆ. ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ 100% ಇನ್ನು ಇದು ಆಡ್ ಆಗಿಲ್ಲ. ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಬೇರೆದವ್ರ ಕಣ್ಣಿಗೆ ಕಾಣಬಾರ್ದಲ್ಲ, ಇಲ್ಲಿ ಅದು ಸೆಟ್ಟಿಂಗ್ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ಮೇಲ್ಗಡೆ ಇರ್ತದ್ದು ರೈಟ್ ಸೈಡ್ನಾಗ ನಾನು ಇಲ್ಲಿ ಬಾಣ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಅಬೌಟ್ ದಿಸ್ ಸ್ಟೋರಿ ಅಂತ ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇರ್ತದ ಗೋ ಟು ಸ್ಟೋರಿ ಸೆಟ್ಟಿಂಗ್ಸ್ ಅಂತ, ಅದನ್ನ ಇಲ್ಲಿ ಹುಡುಕಿ ಇಲ್ಲಿ ಕೆಳಗಡೆ ಕಾಣುತ್ತೆ ನೋಡ್ರಿ ಗೋ ಟು ಸ್ಟೋರಿ ಸೆಟ್ಟಿಂಗ್ಸ್ ಅಂತ. ಸೊ ನಾನು ಬಾಣದ ಗುರುತು ಮಾಡಿರ್ತೀನಿ, ಕಾಣ್ಲಿಲ್ಲಪ್ಪ ಅಂತಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನಿಮ್ಗೆ ಹೈಡ್ ಸ್ಟೋರಿ ಫ್ರಾಮ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಕೆಳಗಡೆ 0 ಪೀಪಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ಯಾರ್ಯಾರ ಐಡಿ ಇರ್ತಾವಲ್ಲ ಇಲ್ಲೆಲ್ಲ ಇಲ್ಲಿ ಶೋ ಆಗ್ತದೆ ನಿಮ್ಗೆ. ಇಲ್ಲಿ ಕೆಲವೊಂದಿಷ್ಟು ಸೊ ಇಲ್ಲಿ ನಿಮ್ಗೆ ಕಾಣುವಂತಾವಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿ ಏನು ಇಲ್ಲ, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಯಾರಿಗ್ ಕಾಣಬಾರ್ದಲ್ಲ ಅವ್ರ ಒಂದು ಐಡಿನ ಐತಲ್ಲ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಡನ್ ಅಂತ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಇವ್ರಿಗೆ ಕಾಣೋದಿಲ್ಲ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದಿಲ್ಲ. ಸೊ ನೀವು ಈ ರೀತಿಯಾಗಿ ಯಾರಿಗೆ ಸೆಲೆಕ್ಟ್ ಮಾಡಿರ್ತಲ್ಲ ಅವರಿಗೆ ಇದು ಕಾಣೋದಿಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ. ಸೊ ಇವಾಗ ನಾನು ಸದ್ಯಕ್ಕೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಡನ್ ಅಂತ ಕೊಡ್ಬೇಕಾಗತ್ತೆ ನೀವು ಇದ್ರಾಗ ಸಿಂಪಲ್. ಸೊ ನಿಮಗೆ ಈ ರೀತಿಯಾಗಿ ಬೇಡಪ್ಪ ಅಂತಂದ್ರೆ ಪ್ರಾಪರ್ ಆಗಿ ನೀವು ಸರ್ಚ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೂ ಇಲ್ಲ, ಜಸ್ಟ್ ಒಂದು ನಂದು ಇನ್ನೊಂದು ಐಡಿ ಐತಿ. ಸೊ ನಿಮ್ಗೆ ಯಾವ್ದು ಐಡಿ ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಯಾವ್ದಾರ ಐಡಿ ಬೇಕಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡ್ರಿ. ಅದಾದ್ಮೇಲೆ ಇಲ್ಲಿ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಡನ್ ಅಂತ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಆ ಒಂದು ಐಡಿಗೆ ಐತಲ್ಲ ಶೋ ಆಗೋದಿಲ್ಲ, ಅವ್ರಿಗೆ ಕಾಣೋದಿಲ್ಲ. ಸೊ ಇವಾಗ ನಾನು ಇವಾಗ ನಾನು ಐತಲ್ಲ ಅದನ್ನ ಚೆಕ್ ಮಾಡೋದು ನಾನು ಇವಾಗ ತೋರಿಸ್ತೀನಿ. ನಿಮ್ ಮೊಬೈಲ್ನಾಗ ಇನ್ನೊಂದು ಐಡಿ ಇತ್ತಪ್ಪ ಅಂತಂದ್ರೆ ಐತಲ್ಲ ಇನ್ಸ್ಟಾಗ್ರಾಮ್ದು ಇದ್ರಾಗ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಸ್ಟೋರಿ ಐತಲ್ಲ ಐಡಿ ಆಗೈತೆ ಇಲ್ಲ ಅನ್ನೋದು ಅದ್ರೊಳಗೆ ನೀವು ನೋಡ್ಕೋಬಹುದು. ಸದ್ಯಕ್ಕೆ ನಾನು ಇವಾಗ ನಂದು ಇನ್ನೊಂದು ಐಡಿ ಐತಿ ಅದ್ರೊಳಗೆ ನಾನು ತೋರಿಸ್ತೀನಿ. ಸೊ ಹೇಗೆ ಅಂತ ಚೆಕ್ ಮಾಡೋಣ ಬನ್ನಿ. ಇವಾಗ ಸದ್ಯಕ್ಕೆ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಸೀದಾ ನಾನು ಇನ್ನೊಂದು ಐಡಿ ಐತಲ್ಲ ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಂಡು ಏನ್ ಮಾಡ್ತೀನಪ್ಪ ಅಂತಂದ್ರೆ ಸೊ ಈಗ ಇಲ್ಲಿ ಸರ್ಚ್ ಬರೈತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಸೊ ನಾನು ಇವಾಗ ಐಡಿನ ನಾನು ಸರ್ಚ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಸೊ ಇದು ಈ ಐಡಿಗೆ ನಾನು ಸ್ಟೋರಿನ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಸ್ಟೋರಿ ಕಾಣಂತಿಲ್ಲ. ಸೊ ಈ ರೀತಿಯಾಗಿ ಐತಲ್ಲ ನಿಮ್ಮ ಒಂದು ಸ್ಟೋರಿ ಕೂಡ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ದು ಇನ್ನೊಂದು ಐಡಿ ಇತ್ತಪ್ಪ ಅಂತಂದ್ರೆ. ಸೊ ಇಷ್ಟ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ಹೈಡ್ ಮಾಡ್ಬೇಕಪ್ಪ ಅಂದ್ರೆ ಬೇರೆದ್ರ ಕಣ್ಣಿಗೆ ಕಾಣಬಾರ್ದಪ್ಪ ಅಂತಂದ್ರೆ. ಸೊ ಇದ್ರಾಗ ಇನ್ನೊಂದು ಮೆಥಡ್ ಐತಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಇದನ್ನ ಬ್ಯಾಕ್ ಬರ್ತೀನಿ ಮತ್ತೆ ನಂದು ಹಳೆ ಪ್ರೊಫೈಲ್ಗೆ ಬರ್ತೀನಿ ನಾನು. ಸೊ ಇಲ್ಲಿ ಸ್ವಿಚ್ ಮಾಡ್ಕೊಂಡು ಸೊ ಇವಾಗ ಇಲ್ಲಿ ಐತಲ್ಲ ಇಲ್ಲಿ ನಂದು ಪ್ರೊಫೈಲ್ ನಾನು ಓಪನ್ ಮಾಡ್ಕೊಂತೀನಿ. ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ನಾಗ ಐತಲ್ಲ ಮೇಲ್ಗಡೆ ಇಲ್ಲಿ ಮೆನು ಬಾರ್ ಇರುತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ನಾನು
ತೋರಿಸ್ತೀನಿ ನೋಡ್ರಿ. ಕಾಣಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಇದು ಇನ್ನೊಂದು ಮೆಥಡ್, ಇದನ್ನ ನೆನ್ಪಿಟ್ಕೊಡ್ರಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಮುಂದೆ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ಸ್ಟೋರಿ ಲೈವ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ. ಸೊ ಇಲ್ಲಿ ಇದನ್ನ ಹುಡುಕ್ಬೇಕಾಗತ್ತೆ, ಸ್ಟೋರಿ ಲೈವ್ ಅಂಡ್ ಲೊಕೇಶನ್ ಅಂತ. ಸೊ ಇಲ್ಲಿ ನಾನು ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಹೈಡ್ ಸ್ಟೋರಿ ಅಂಡ್ ಲೈವ್ ಫ್ರಾಮ್ ಅಂತ ಇಲ್ಲಿ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ, ಸೊ ನಾನು ಇಲ್ಲಿ ನಂದ ಒಂದು ಐಡಿನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದ ಇಲ್ಲಿ ಸೆಲೆಕ್ಟ್ ಆಗೈತಿ. ಸೊ ಇವಾಗ ಈ ಐಡಿಗೆ ಐತಲ್ಲ ನನ್ನ ಒಂದು ಸ್ಟೋರಿ ಐತಲ್ಲ ನಾನು ಆಡ್ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ಕಾಣುದಿಲ್ಲ ಅದು. ಸೊ ಈ ರೀತಿಯಾಗಿ ನೀವು ಬೇರೆದವ್ರಿಗೆ ಕಣ್ಣಿಗೆ ಕಾಣಬಾರ್ದಪ್ಪ ಅಂತಂದ್ರೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ಸೊ ನಿಮ್ಗೆ ಇದು ಈಸಿ ಆಗತ್ತಪ್ಪ ಅಂತಂದ್ರೆ ಇದನ್ನ ಮಾಡ್ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ಅಲ್ಲೇ ಸ್ಟೋರಿದಾಗ ಸೆಟ್ಟಿಂಗ್ ಇರುತ್ತೆ ಮೇಲ್ಗಡೆ. ಸೊ ಅದನ್ನ ನೀವು ಮಾಡ್ತೀರಪ್ಪ ಅಂತಂದ್ರೆ ನಿಮಗೆ ಯಾವ್ದು ಈಸಿ ಆಗುತ್ತೆ ನೋಡ್ರಿ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ಹೈಡ್ ಮಾಡ್ಕೋಬಹುದು. ಇಷ್ಟ ಸಿಂಪಲ್ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನ ಬೇರೆದವರಿಗೆ, ನಿಮ್ಗೆ ಇಷ್ಟ ಇರ್ಲಾರ್ದಂತ ವ್ಯಕ್ತಿ ಇರ್ತಲ್ಲ ಅವ್ರಿಗೆ ಕಾಣಬಾರ್ದಪ್ಪ ಅಂದ್ರೆ ಇಷ್ಟ ಮಾಡೋದು ಸಿಂಪಲ್ ಸ್ಟೆಪ್ಸ್ ಇರ್ತಾವ, ಇದ್ರಾಗ ಏನ್ ಕಷ್ಟ ಇರೋದಿಲ್ಲ. ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ನೋಡ್ತಾ ಇರೈತಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಲೈಕ್ ಮಾಡಿ ವಿಡಿಯೋನ ಲೈಕ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು, ಬಾಯ್.